ಸಚಿವ ಪ್ರಿಯಾಂಕ ಖರ್ಗೆ ಅವರ ಉಸ್ತುವಾರಿ ಜಿಲ್ಲೆಯಾದ ಕಲಬುರಗಿ ವ್ಯಾಪ್ತಿಯ ಕಾಳಗಿ ವಿಧಾನಸಭಾ ಕ್ಷೇತ್ರದ ತಾಲೂಕಾ ಮಟ್ಟದ 5 ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಗೆ ಅಧ್ಯಕ್ಷರಾಗಿ ರಾಘವೇಂದ್ರ ಗುತ್ತೇದಾರ್ ಹಾಗೂ ಸದಸ್ಯರಾಗಿ ಕಲ್ಯಾಣರಾವ್ ಡೊನ್ನೂರ್, ದಿನೇಶ್ ತಳವಾರ್ ಮೋಗ ಅವರು ಆಯ್ಕೆಯಾಗಿರುವುದರಿಂದ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಸಮಿತಿ ವತಿಯಿಂದ ಸನ್ಮಾನಿಸಲಾಗಿದ್ದು, ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಸಮಿತಿಯ ಗೌರವ ಅಧ್ಯಕ್ಷರಾದ ಸಂತೋಷ್ ನರನಾಳ್, ಅಧ್ಯಕ್ಷ ಗಂಗಾಧರ ಮಾಡಬೂಳ್, ಉಪಾಧ್ಯಕ್ಷ ಅಂಬರೀಶ್ ಮೋಗ, ಕೋಶಾಧ್ಯಕ್ಷರಾದಂತಹ ಕಪಿಲ್ ಎಸ್ ದೊಡ್ಡಮನಿ, ಪ್ರಚಾರ ಸಮಿತಿಯ ಅಧ್ಯಕ್ಷ ರತನ್ ಕನ್ನಡಿಗಿ ಮತ್ತು ದಲಿತ ಹಿರಿಯ ಮುಖಂಡ ಶಂಕರ್ ಹೇರೂರ್, ಮಲ್ಲಿಕಾರ್ಜುನ ಗಂವಾರ್, ದಲಿತ ಸಂಘರ್ಷ ಸಮಿತಿಯ ತಾಲೂಕಾ ಸಂಚಾಲಕರು ಸಿದ್ದು ನಾಗೂರ್ ಮತ್ತು ಅಂಬೇಡ್ಕರ್ ಅವರ 132ನೇ ಜಯಂತಿಯ ಸಮಿತಿಯ ಮಾಜಿ ಅಧ್ಯಕ್ಷ ಬಾಬುರಾವ್ ಡೊನ್ನೂರು, ಮೋಹನ್ ಚಿನ್ನ, ಕಾಶಿನಾಥ ವಚ್ಚ ಸೇರಿದಂತೆ ಇತರರು ಕೂಡ ಭಾಗಿಯಾಗಿದ್ದು, ಯೋಜನೆ ಅಂತ ಒಂದು ಸ್ಕೀಮ್ ಜಾರಿಗೆ ತಂದಿದ್ದಾರೆ. ಅದರಲ್ಲಿ ಮೇನಾಗಿ ಕಾಳಗಿ ತಾಲೂಕಿನಲ್ಲಿ 15 ಜನಕ್ಕೆ ಒಬ್ಬರು ಅಧ್ಯಕ್ಷರು ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ಡಿಗ್ಗಿ ಸರ್ ಜನರಲ್ ಸೆಕ್ರೆಟರಿ ಮಾಡಿ ಮತ್ತು ನಾವು ಇದ್ದಂಥ 13 ಮಂದಿ ಜನರಿಗೆ ಸದಸ್ಯ ಮಾಡಿ ಸಲುವಾಗಿ ನನ್ನೊಂದು ವಂದನೆಗಳು ನಿಮ್ಮ ಹೆಸರಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ದಿನೇಶ್ ಮೊಗ ಮತ್ತು ನಾನೊಬ್ಬವ ಗೋದಾವರಿ ಅಂತ ಹೇಳಿಕೆ ಸಾಧಿಗಿಡದವ್ರು ಒಬ್ಬ ನಮ್ಮ ಮಕ್ಕಳು ಜೀವನ ಮಾಡಿಗಿದವರು. ಅದಕ್ಕೆ ನಮಗೇನು ಗುರುತಿಸ್ಕೊಂಡು ಮಾಡಿದ್ದಾರೆ. ಅದು ಎಲ್ಲ ನಮಗೆ ಗುರುತಿಸ್ಕೊಂಡ ಅಂತ ನಾ ಹೇಳಲ್ಲ. ಅದಕ್ಕೆ ತಮ್ಮೆಲ್ಲರ ಆಸ್ವಾದದಿಂದ ಏನೋ ನಮ್ಮ ಶ್ರಮ ಪಟ್ಟು ನಾವೆಲ್ಲ ನಿಮಗೆ ತೊಗೊಂಡು ನಾವು ಸಹಕಾರ ನೀಡಿ ಸಲುವಾಗಿ ಒಂದು ಗೌರವ ಪಟ್ರ ಅಂತ ಹೇಳಿಕೆಸಿ ಸರ್ಕಾರಕ್ಕೆ ನಾ ಅಭಿನಂದನೆ ಸಲ್ಲಿಸ್ತಾ ಹಾಗೂ ನಿಮ್ಮೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್. ಇಂದು ಕಾಂಗ್ರೆಸ್ ಸರ್ಕಾರದ ಏನು ಮಹತ್ವಪೂರ್ಣ ಯೋಜನೆ ಆಗಿರ್ತಕ್ಕಂಥ ಪಂಚ ಗ್ಯಾರಂಟಿಯ ಸದಸ್ಯರಾಗಿ ಕಾಳಗಿ ತಾಲೂಕು ನನಗಲ್ಲಿ ಮತ್ತು ನಮ್ಮ ಕಲ್ಯಾಣರಾವ್ ಸರ್ ಮಾಡಿದ್ದಾರೆ. ಇದರ ಅಧ್ಯಕ್ಷತೆ ರಾಘವೇಂದ್ರ ಗುತ್ತೇದಾರ್ ಅವರು ಇದ್ದಾರೆ. ಇದಕ್ಕೆ ಯಾಕೆ ಮಾಡ್ಯಾರಪ್ಪ ಅಂದ್ರೆ ಇವೆಲ್ಲ ನಿಮ್ಮೆಲ್ಲ ಸಹಕಾರಲಿಂದ ಇವತ್ತು ನಮ್ಮ ಸಮಾಜದಿಂದ ನಾವು ಇದ್ದೀವಿ ಮುಗ್ಗೋರಿದ್ದೀವಿ ಅಂತಂದ್ರೆ ನಮ್ಮ ಸಮಾಜದ ಶಕ್ತಿ ಈ ಕಾಳಗಿ ತಾಲೂಕದ ತೋರಿಸಾಗ ಮಾತ್ರ ಇವತ್ತು ನಾವು ಈ ನಾಮಿನೇಟ್ ಮಾಡೋಕ್ಕೆ ಸಾಧ್ಯ ಆಗ್ಯದ. ನಿಮ್ಮೆಲ್ಲ ಸಹಕಾರದಿಂದ ನಾವು ಆಗಿವಿ. ಬರ್ತಕ್ಕಂಥ ದಿನಗಳಲ್ಲಿ ಈ ಸರ್ಕಾರಕ್ಕೆ ನಾವು ಚಿರಋಣಿಯಾಗಿರ್ತೀವಿ. ಮತ್ತು ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಸಮಾಜದಲ್ಲಿ ಇಡೀ ನಮ್ಮ ಕಾಳಗಿ ತಾಲೂಕಿನಾಗ ಯಾವುದೇ ಒಂದು ಪ್ರತಿಯೊಂದು ಹಳ್ಳಿಗೂ ಈ ಗ್ಯಾರಂಟಿ ಯೋಜನೆಗಳಿಗೆ ಏನೇ ಕುಂದುಕೊರ್ತಾ ಇದ್ರೆ ಅದ್ರ ನಾವು ಸರಿಪಡಿಸ್ಕೊಂಡು ಮತ್ತು ಸರ್ಕಾರಕ್ಕೆ ಒಳ್ಳೆಯ ಹೆಸರು ತರ್ತೀವಿ ಮತ್ತು ನಮ್ಮ ಸಮಾಜಕ್ಕೂ ಒಳ್ಳೆಯ ಹೆಸರು ತರ್ತೀವಿ ಅಂತ ಹೇಳ್ತಕ್ಕಂಥ ಮಾತನಾಡಿ ನಾನು 2 ಮಾತು ಮುಗಿಸ್ತೇನೆ. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಸಮಿತಿಯ ಗೌರವ ಅಧ್ಯಕ್ಷರಾದ ಸಂತೋಷ್ ನರನಾಳ್, ಅಧ್ಯಕ್ಷ ಗಂಗಾಧರ ಮಾಡಬೂಳ್, ಉಪಾಧ್ಯಕ್ಷ ಅಂಬರೀಶ್ ಮೋಗ, ಕೋಶಾಧ್ಯಕ್ಷರಾದಂತಹ ಕಪಿಲ್ ಎಸ್ ದೊಡ್ಡಮನಿ, ಪ್ರಚಾರ ಸಮಿತಿಯ ಅಧ್ಯಕ್ಷ ರತನ್ ಕನ್ನಡಿಗಿ ಮತ್ತು ದಲಿತ ಹಿರಿಯ ಮುಖಂಡ ಶಂಕರ್ ಹೇರೂರ್, ಮಲ್ಲಿಕಾರ್ಜುನ ಗಂವಾರ್, ದಲಿತ ಸಂಘರ್ಷ ಸಮಿತಿಯ ತಾಲೂಕಾ ಸಂಚಾಲಕರು ಸಿದ್ದು ನಾಗೂರ್ ಮತ್ತು ಅಂಬೇಡ್ಕರ್ ಅವರ 132ನೇ ಜಯಂತಿಯ ಸಮಿತಿಯ ಮಾಜಿ ಅಧ್ಯಕ್ಷ ಬಾಬುರಾವ್ ಡೊನ್ನೂರು, ಮೋಹನ್ ಚಿನ್ನ, ಕಾಶಿನಾಥ ವಚ್ಚ ಸೇರಿದಂತೆ ಇತರರು ಕೂಡ ಭಾಗಿಯಾಗಿದ್ದು, 5 ಗ್ಯಾರಂಟಿ ಯೋಜನೆಗೆ ಆಯ್ಕೆ ಮಾಡಿರುವುದರಿಂದ ದಿನೇಶ್ ತಳವಾರ್ ಅವರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಸಚಿವ ಪ್ರಿಯಾಂಕ ಖರ್ಗೆ ಅವರಿಗೂ, ಸುಭಾಷ್ ವಿ ರಾಠೋಡ್ ಅವರಿಗೂ, ಭೀಮರಾವ್ ಟಿಟಿ ಅವರಿಗೂ ಈ ವೇಳೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಹನುಮಂತ ಕುಡಹಳ್ಳಿ, BV5 ನ್ಯೂಸ್ ಕನ್ನಡ, ಕಲಬುರಗಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.